ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ನಾನಿವತ್ತು ನಮ್ಮ ಪುಟ್ಟದಾಗಿರುವಂತಹ ದೇವ್ರ ಮನೇನ ಟೂರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಹೋಮ್ ಟೂರ್ ಕೂಡ ಕೇಳಿದ್ದೀರಾ, ಬಟ್ ಫಸ್ಟು ದೇವ್ರ ಮನೆ ಟೂರ್ ಮಾಡಿ ನಂತರ ಹೋಮ್ ಟೂರ್ ಮಾಡೋಣ ಅಂತ. ಸೊ ಈಗಷ್ಟೇ ಪೂಜೆ ಮುಗಿಸಿದ್ದೀನಿ. ಸೊ ಹಾಗೆಯೇ ಕ್ಲೀನ್ ಕೂಡ ಮಾಡಿದ್ದಲ್ವ, ಸೊ ಅದಕ್ಕೆ ದೇವ್ರ ಮನೆ ಟೂರ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಿಮಗೋಸ್ಕರ ನನ್ನ ಪುಟ್ಟದಾಗಿರುವಂತಹ ಒಂದು ಪುಟಾಣಿ ದೇವ್ರ ಮನೆ ಟೂರು. ಪುಟ್ಟದಾಗಿದ್ದರೂ ನಾನು ಚೊಕ್ಕವಾಗಿ, ಶುದ್ಧವಾಗಿ, ನೀಟಾಗಿ ದೈವಿ ಕಳೆಯಿಂದ ಇಟ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಆಗಿದ್ರೆ ನಾನು ಯಾವ ರೀತಿ ನನ್ನ ದೇವ್ರ ಮನೇನ ಅರೇಂಜ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ. ಸೊ ಯಾರಿಗಾದರೂ ಒಂದು ಸ್ವಲ್ಪ ಆದರೂ ಏನಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾವು ಇನ್ನೊಂದು ಮನೆಯಲ್ಲಿದ್ವಲ್ಲ, ಆವಾಗ ಒಂದು ಹೋಮ್ ಟೂರ್ ಮಾಡಾಕಿದೆ, ದೇವ್ರ ಮನೆ ಟೂರ್ನ ಮಾಡಿ ಹಾಕಿದ್ದೆ. ಸೊ ಅದನ್ನು ತುಂಬ ಜನ ಇಷ್ಟಪಟ್ರಿ. ಸೊ ಯೂಸ್ಫುಲ್ ಕೂಡ ಆಗಿದೆ ನಿಮಗೆ, ಅದರಲ್ಲಿ ಕೊಟ್ಟ ಇನ್ಫಾರ್ಮೇಷನ್ ಅಂತ ಕೂಡ ನಂಗೆ ತಿಳಿಸಿದ್ದೀರಾ. ಸೊ ಅದಕ್ಕೋಸ್ಕರ ಮತ್ತೊಂದು ಸತಿ ನಾನು ಪೂಜಾ ರೂಮ್ ಟೂರ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತುಂಬಾ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ಸೊ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ದಯವಿಟ್ಟು ಸ್ಕಿಪ್ ಮಾಡಿ. ಯಾಕೆಂದರೆ ಏನು ತೋರಿಸ್ತೀರಾ ಅನ್ಬೇಡಿ. ಸುಮಾರು ಜನ ಕೇಳಿದ್ದಾರೆ, ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋನ ಮಾಡ್ತಾ ಇರುವಂಥದ್ದು. ಹಾಗೆ ಏನನ್ನೆಲ್ಲ ದೇವ್ರ ಮನೆಯಲ್ಲಿ ಯಾವಾಗಲೂ ಇಟ್ಕೊಂಡಿರಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಏನೆಲ್ಲ ಒಂದು ದೇವ್ರ ಮನೆಯಲ್ಲಿ ಪಾಲಿಸ್ಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಬನ್ನಿ, ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋನು ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಬನ್ನಿ, ಈಗ ನನ್ನ ದೇವ್ರ ಮನೇಲಿ ಏನೇನಿದೆ ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ನಾನು ದೇವರ ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳು ಏನನ್ನೆಲ್ಲ ಇಟ್ಕೊಂಡಿದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ. ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ, ಯಾರು ಏನೂ ತಪ್ಪು ತಿಳ್ಕೊಬೇಡಿ. ನನ್ನ ಹತ್ರ ಏನಿದೆ ಅದನ್ನು ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಆದರೆ ದೇವ್ರಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ನಾನು ಚಿಕ್ಕದಾಗಿ ಆದರೂ ಇಟ್ಕೊಂಡಿದ್ದೀನಿ. ಬನ್ನಿ, ಅದೆಲ್ಲ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನನ್ನ ದೇವ್ರ ಮನೆ ತುಂಬ ಚಿಕ್ಕದೇ, ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು. ಸೊ ನಮಗೀಗ ಸಾಕು, ನನಗೆ ಕರೆಕ್ಟಾಗಿದೆ. ಚಿಕ್ಕದಾದರೂ ಅದನ್ನು ಶುದ್ಧವಾಗಿ ಚೊಕ್ಕವಾಗಿ ಇಟ್ಕೊಂಡ್ರೆ ಅಷ್ಟೇ ಸಾಕು ಅಲ್ವಾ. ಸೊ ನಾನು ಹಾಗೆಯೇ ಇಟ್ಕೊಂಡಿದ್ದೀನಿ. ಬನ್ನಿ, ಈಗ ತೋರಿಸ್ತೀನಿ ನಾನು ಏನೆಲ್ಲ ಎಕ್ಸ್ಟ್ರಾ ಥಿಂಗ್ಸು ದೇವ್ರ ಪೂಜೆಗೆ ಬೇಕಾಗಿರೋದನ್ನು ಇಟ್ಕೊಂಡಿದ್ದೀನಿ ಅಂತ. ಇನ್ನು ಇದು ಅಗರಬತ್ತಿ, ಇದನ್ನು ನೀವು ನೋಡ್ತಿರ್ಬೋದು, ಈ ಡೋರ್ ಹಿಂದೆಗಡೆ ಹೀಗೆ ಇಟ್ಟಿದ್ದೀನಿ. ನನಗೇನೂ ಇಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ಆರ್ಗನೈಸರ್ ಅಂತ ಇಲ್ಲ, ಅದಕ್ಕೋಸ್ಕರ ನಾನು ಎದುರುಗಡೆ ಇಟ್ಟರೆ ಚೆನ್ನಾಗಿ ಕಾಣಲ್ಲ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ಸ್ಪೇಸ್ ಮಾಡಿ. ಅಂತ ನೋಡ್ತಿರ್ಬೋದು, ನಾನು ಇದರಲ್ಲಿ ಸಾಂಬ್ರಾಣಿಯನ್ನು ಇಟ್ಕೊಂಡಿದ್ದೀನಿ. ಇನ್ನು ಶುಕ್ರವಾರ, ಸೋಮವಾರ ಸಾಯಂಕಾಲ ಆಗಿರ್ಬೋದು, ಮಂಗಳವಾರ ಸಾಯಂಕಾಲ ಅಥವಾ ಅಮಾವಾಸ್ಯೆ ದಿವಸ ನಾನು ಸಾಂಬ್ರಾಣಿ ಹೊಗೆಯನ್ನು ಮನೆಗೆ ಹಾಕುವಂಥದ್ದು. ನಾನು ಸಾಂಬ್ರಾಣಿ ಹೊಗೆ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ತೆಂಗಿನಕಾಯಿ ಚಿಪ್ಪನ್ನ ಚೆನ್ನಾಗಿ ಬಾಣಲಿಯಲ್ಲಿ ಕೆಂಡ ಥರ ಮಾಡ್ಕೊಂಡು ಅದ್ರ ಮೇಲೆ ಹಾಕ್ತೀನಿ. ಇಲ್ಲ ಅಂದರೆ ನೀವು ನೋಡ್ಬೋದು, ಇಲ್ಲಿ ಧೂಪ ಅಂಟಿಸಿದ್ದೀನಲ್ಲ, ಇದ್ರ ಮೇಲೆ ಕೂಡ ನಾವು ಸಾಂಬ್ರಾಣಿ ಧೂಳನ್ನು ಹಾಕ್ಬೋದು. ಅದು ಕೂಡ ಅಷ್ಟೇ ಉರಿಯುತ್ತೆ, ಚೆನ್ನಾಗಿ ಸುಗಂಧ ಅಂದರೆ ಪರಿಮಳ ಅನ್ನೋದು ಹರಡುತ್ತೆ ಮನೆಗೆಲ್ಲ. ತೋರಿಸ್ತೀನಿ ನಾನು ಯಾವ ರೀತಿ ಹಾಕ್ತೀನಿ ಅಂತ. ಸೊ ಮನೆಯಲ್ಲಿ ಕೆಂಡ ಮಾಡ್ಕೊಳ್ಳೋಕ್ಕೆಲ್ಲ ಯಾರಿಗಾದ್ರೂ ಕಷ್ಟ ಅನಿಸಿದ್ರೆ ಖಂಡಿತವಾಗ್ಲೂ ನೀವು ಈ ರೀತಿ ಧೂಪವನ್ನು ನೋಡ್ತಿರ್ಬೋದು, ದೊಡ್ಡ ಸೈಜ್ದು ಧೂಪ ಏನಿದೆ ಅದನ್ನು ತಂದು ಅದ್ರ ಮೇಲ್ಗಡೆ ಈ ರೀತಿ ಹಾಕೋದ್ರಿಂದ ನಿಜವಾಗ್ಲೂ ಚೆನ್ನಾಗಿ ಹೊಗೆ ಬರುತ್ತೆ, ಮನೆಯೆಲ್ಲ ಹರಡುತ್ತೆ. ಇನ್ನು ಸಾಂಬ್ರಾಣಿ ಮನೆಗೆ ಹಾಕೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿ ಹೋಗೋದಲ್ಲದೆ ಆ ಒಂದು ಸುಗಂಧ ಪರಿಮಳದಿಂದ ನಮ್ಮ ಮನಸ್ಸು ಕೂಡ ಪ್ರಶಾಂತವಾಗುತ್ತೆ. ಸೊ ಅದಕ್ಕೋಸ್ಕರ ಆದ್ರೂ ನಾವು ಸಾಂಬ್ರಾಣಿಯನ್ನು ಆಗಾಗ ಮನೆಗೆ ಎಲ್ಲ ಮೂಲೆಗಳಿಗೂ ಕೊಡ್ತಾ ಇರಬೇಕು. ಸೊ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಮನೆಯಲ್ಲಿ ಇರೋದಿಲ್ಲ. ಸೊ ತಪ್ಪದೆ ಆದರೆ ವಾರಕ್ಕೆ 2 ಸರ್ತಿ ನೀವು ಈ ರೀತಿ ಸಾಯಂಕಾಲದ ಸಮಯದಲ್ಲಿ ಹಾಕ್ಬೋದು. ಇನ್ನು ಬೇರೆ ರೀತಿಯಾಗೂ ಕೂಡ ನಾನು ಸಾಂಬ್ರಾಣಿ ಹೊಗೆಯನ್ನು ಕೊಡ್ತೀನಿ. ಸೊ ನಾನು ಕೆಂಡ ಮಾಡಿದಾಗ ಏನು ಮಾಡ್ತೀನಿ ಅಂತಂದರೆ, ಕೆಂಡದ ಮೇಲೆ ಸಾಂಬ್ರಾಣಿ ಪೌಡ್ರು, ಅದ್ರಕ್ಕೆ ಒಂದು ಲವಂಗ, ಹಾಗೆಯೇ 1 ಅಥವಾ 2 ಲವಂಗ, ಹಾಗೆಯೇ ಬಿಳಿ ಎಳ್ಳು ಅದನ್ನು ಒಂದು ಸ್ವಲ್ಪ ಹಾಕ್ಬೋದು, ಅಥವಾ ಬಿಳಿ ಸಾಸಿವೆ ಕೂಡ ಹಾಕ್ಬೋದು. ಯಾಕೆಂದರೆ ಇದು ಮನೆಗೆ ದೃಷ್ಟಿ ಆಗಿದ್ದಾಗ ಮಾಡ್ತೀನಿ. ತುಂಬ ನಮಗೆ ಗೊತ್ತಾಗ್ಬಿಡುತ್ತೆ ಮನೇಲಿ ಏನಾದರೂ ಜಗಳಗಳು ಅದು ಇದು ಆಗ್ತಿದೆ ಅಂದರೆ ಮನೆಗೇನೋ ಕಣ್ಣು ಬಿದ್ದಿದೆ, ನೋಡೋರ ಕಣ್ಣು ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಮನೆಗೆ ಸುಮಾರು ಜನ ಬಂದು ಹೋಗ್ತಿರ್ತಾರೆ. ಸೊ ಯಾರ ಕಣ್ಣು ಹೇಗೆ ಅಂತ ಹೇಳೋಕ್ಕಾಗಲ್ವಲ್ಲ. ಸೊ ಈ ರೀತಿ ನಾವು ಸಾಂಬ್ರಾಣಿ ಜೊತೆಗೆ ಒಂದು ಸ್ವಲ್ಪ ಲವಂಗ, ಹಾಗೆಯೇ ಪಲಾವ್ ಎಲೆ ಮತ್ತು ಅರಿಶಿಣ ಒಂದು ಸ್ವಲ್ಪ,
ಹಾಗೆಯೇ ಇದಿಷ್ಟನ್ನು ಹಾಕಿ ಸಾಂಬ್ರಾಣಿ ಪೌಡರ್ನ ಹಾಕಿ ಮನೆಗೆಲ್ಲ ಹೊಗೆ ಕೊಡೋದ್ರಿಂದ ಅದು ಅಷ್ಟೇ ತುಂಬ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ನೆಗೆಟಿವ್ ಎನರ್ಜೀಸ್ ಏನಿದ್ರು ಇದ್ದರೆ ಹಾಗೆಯೇ ಮನೆಗೆ ಏನಾದರೂ ದೃಷ್ಟಿ ಆಗಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಸೊ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊತಾ ನಾನು ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಬನ್ನಿ, ನಾನು ಈ ಒಂದು ಸಣ್ಣ ರ್ಯಾಕ್ ತೊಗೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಇನ್ನು ರ್ಯಾಕ್ ಮೇಲೆ ಒಂದು ಯಾವಾಗಲೂ ಹೀಗೆ ಇರುತ್ತೆ, ಇಷ್ಟೇ ಇಟ್ಕೋತೀನಿ. ನಾನು ಜಾಸ್ತಿ ದೇವ್ರ ಮನೆಯಲ್ಲಿ ಅದು ಇದು ತುಂಬ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನನಗೆ ದೇವರಷ್ಟೇ ದೇವ್ರ ಮನೆಯಲ್ಲಿ ಇರಬೇಕು, ದೇವ್ರ ವಸ್ತುಗಳು. ಅದು ಎಕ್ಸ್ಟ್ರಾ ಏನೂ ತೊಗೊಳ್ಳಲ್ಲ. ಆಗೋದ್ಮೇಲೆ ಹೋಗಿ ಮತ್ತೆ ಒಂದು ಪ್ಯಾಕೆಟ್ ಚಿಕ್ಕ ಚಿಕ್ಕದು ತಂದು ಇಟ್ಕೋತೀನಿ. ಆಗೋಗಿದ ನಂತರ ಮತ್ತೆ ಹೋಗಿ ತಂದು ಇಟ್ಕೋತೀನಿ. ಲಾಟ್ ತಂದು ದೇವ್ರ ಮನೇಲಿ ಹಿಂಗೆ ಗುಡ್ಡೆ ಹಾಕ್ಕೊಳ್ಳೋಕ್ಕೆ ನಂಗೆ ಇಷ್ಟ ಇರಲ್ಲ. ತುಂಬ ನೀಟಾಗಿ ಇಟ್ಕೋಬೇಕು ದೇವ್ರ ಮನೇನ. ಆವಾಗಲೇ ನಾವು ದೇವ್ರ ಮನೇಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ಪೂಜೆ ಮಾಡೋಕ್ಕೆ ಸಾಧ್ಯ. ಅದು ಇದು ಎಲ್ಲ ಕಡೆ ತುಂಬಿಕೊಂಡು ಹರಡ್ಕೊಂಡು ಇದ್ದರೆ ನಿಜವಾಗ್ಲೂ ಮನಸ್ಸಿಗೆ ಒಂದು ನೆಮ್ಮದಿ ಇರಲ್ಲ. ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಅಲ್ವಾ. ಸೊ ನನಗೂ ಹಾಗೇನೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಮತ್ತು ಇನ್ನೂ ನಾನು ವಿಡಿಯೋ ಮಾಡೋಕ್ಕೋಸ್ಕರ ಏನನ್ನೂ ಅರೇಂಜ್ ಮಾಡಿಕೊಂಡು ತೋರಿಸ್ತಾ ಇಲ್ಲ. ಸೊ ಹೇಗಿದೆ ಹಾಗೆ ಇವತ್ತು ಪೂಜೆ ಮಾಡಿದ್ನಲ್ಲ ಹಾಗೇನೆ ವಿಡಿಯೋ ಮಾಡಿರುವಂತಹದ್ದು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ತೋರಿಸಿದ್ನಲ್ಲ ತುಪ್ಪ ಸ್ಟಿಕ್ಸು, ಅದರದ್ದು ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಸುಮಾರು ಖಾಲಿ ಆಗಿದೆ, ಇನ್ನು ಸ್ವಲ್ಪ ಇದೆ. ಸೊ ಪ್ರತಿ ಶುಕ್ರವಾರ ಮಂಗಳವಾರ ಮನೆಯಲ್ಲಿ ಮತ್ತು ಸೋಮವಾರ ಹಚ್ಚುವಂಥದ್ದು ನಾನು ಒಂದು ಸಾಯಂಕಾಲ ಅಥವಾ ಬೆಳಗ್ಗೆ ಯಾವಾಗಾದರೂ ಸರಿ ಹಚ್ತೀನಿ. ಇನ್ನು ರಾಯರ್ದು ಬುಕ್ ಇದೆ. ಹಾಗೆಯೇ ಇದು 16 ಸೋಮವಾರ ವ್ರತದ ಬುಕ್ಕು. ಇದು ತುಂಬಾ 100 ವರ್ಷಗಳ ಹಿಂದಿನ ಬುಕ್ಕು. ಇದು ನಮ್ಮ ಅಪ್ಪನಿಗೆ ಅವ್ರ ತಾತ ಮುತ್ತಾತ ಯಾರೋ ಕೊಟ್ಟಿರೋದು. ಅದನ್ನು ನನಗೆ ನಮ್ಮ ಅಪ್ಪ ಕೊಟ್ಟಿರೋದು, ಯಾರಿಗೂ ಕೊಟ್ಟಿರಲಿಲ್ಲ ನಮ್ಮ ಅಪ್ಪ. ಇದನ್ನು ನನಗೆ ಅಂತ ಕೊಟ್ಟಿದ್ದಾರೆ. ಬಟ್ ನಾನು ಇನ್ನೂ 16 ಸೋಮವಾರದ ವ್ರತ 16 ವಾರ ಮಾಡಲಿಲ್ಲ. ಆದರೆ ಒಂದು ದಿವಸ ಏನು ಬರುತ್ತೆ ಸೋಮವಾರ ಮಾಡ್ಬೋದು ಶಿವರಾತ್ರಿ ದಿನ ಅಂತ ಹೇಳಿದರು ಒಂದು ಸರ್ತಿ, ಆವಾಗ ಅದನ್ನು ಮಾಡಿದ್ದು. ಇನ್ನು ನೋಡ್ಬೋದು ಈ ಫಸ್ಟ್ ರ್ಯಾಕಲ್ಲಿ ನಾನು ಈ ರೀತಿ ಬತ್ತಿಗಳನ್ನ ಈ ರೀತಿ ಇಟ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು, ಸುಮ್ಮನೆ ಹೀಗೆ ಇಟ್ಬಿಟ್ಟಿದ್ದೀನಿ. ಸೊ ಇದು ಒಂದು ಕವರಲ್ಲಿ ಕೊಟ್ಟಿದ್ರು, ಅದನ್ನು ತೆಗೆದು ಹೀಗೆ ಇಟ್ಟಿದ್ದೀನಿ. ಇನ್ನು ಸಪ್ಪೆ ದಾರ, ಇನ್ನು ದೇವ್ರ ಮನೆಗೆ ಏನಾದರೂ ಕಂಕಣ ಕಟ್ಟೋಕ್ಕೆ ಅದೆಲ್ಲ ಬೇಕಾಗುತ್ತೆ, ಹೂ ಕಟ್ಟೋಕ್ಕೆ ಎಲ್ಲ ಈಸಿಯಾಗಿ ಸಿಗುತ್ತೆ ಅಂತ ಇಲ್ಲಿ ಇಟ್ಟಿದ್ದೀನಿ. ಇನ್ನು ಇದ್ರೊಳಗಡೆ ಒಂದು ಬಾಕ್ಸ್ನ ಇಟ್ಟಿದ್ದೀನಿ. ಈ ಬಾಕ್ಸಲ್ಲಿ ನೋಡ್ತಿರ್ಬೋದು ನೀವು ಸ್ವಲ್ಪ ಕಾಯಿನ್ಗಳನ್ನೂ ಕೂಡ ಇಟ್ಟಿದ್ದೀನಿ. ದೇವ್ರ ಮನೆಯಲ್ಲೂ ಅಷ್ಟೇ ಯಾವಾಗಲೂ ಸ್ವಲ್ಪ ನಾಣ್ಯಗಳು ಇಟ್ಟಿರಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಕಾಯಿನ್ಸ್ನ ಯಾವಾಗಾದ್ರೂ ಉಳಿದ್ರೆ ಅದನ್ನು ಈ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ. ನೋಡ್ತಿರ್ಬೋದು ಅಡಿಕೆ. ಇನ್ನು ಈ ಅಡಿಕೆ ಅಷ್ಟೇ, ಮನೇಲಿ ಯಾವಾಗೂ ನಮ್ಮ ಮನೇಲಿ ಖಾಲಿ ಆಗದೆ ಇರೋ ಥರ ನಾವು ಅಡಿಕೆಯನ್ನು ಜೋಪಾನವಾಗಿ ನೋಡ್ಕೋಬೇಕು. ಎಲ್ಲಿಯಾದರೂ ಸರಿ ದೇವ್ರ ಮನೇಲಂತೂ ಕಂಪಲ್ಸರಿ ಅಡಿಕೆ ಇಡೋದನ್ನು ಮರಿಬೇಡಿ. ಅಡಿಕೆ ಲಕ್ಷ್ಮೀ ಸ್ವರೂಪ, ಅದು ನಮ್ಮ ಮನೇಲಿ ಯಾವಾಗಲೂ ಅಡಿಕೆ ಇರಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಸುಣ್ಣನೂ ಅಷ್ಟೇ ನಮ್ಮ ಮನೇಲಿ ಯಾವಾಗೂ ಇರಬೇಕು ಅಂತ ಹೇಳ್ತಾರೆ. ಇನ್ನು ಇದೆಲ್ಲ ಅರಿಶಿನ ಕುಂಕುಮ ಮತ್ತು ನೋಡ್ತಿರ್ಬೋದು ನೀವು ಸುಣ್ಣ. ನಾನು ಏನು ಹೇಳಿದೆ, ಸುಣ್ಣನೂ ಅಷ್ಟೇ ನಮ್ಮ ಮನೇಲಿ ಯಾವಾಗೂ ಇರಬೇಕು. ಸುಣ್ಣನೂ ಅಷ್ಟೇ ಲಕ್ಷ್ಮೀ ಸಂಕೇತ. ಅದನ್ನು ಕೂಡ ಯಾವಾಗಲೂ ಈ ರೀತಿ ಪ್ಯಾಕೆಟ್ ತಂದು ಇಟ್ಬಿಡಿ. ಅರಿಶಿನ ಕುಂಕುಮ ವಿಭೂತಿ ಮತ್ತು ಸ್ವಲ್ಪ ದೇವರದ್ದು ಗವೆಗಳು ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಇದು ಕಾಶಿಗೆ ಹೋದಾಗ ನಮ್ಮ ಅತ್ತೆ ತಂದಿದ್ದಂತಹ ಪ್ರಸಾದ, ಅದನ್ನು ಕೂಡ ನಾನು ಇಲ್ಲೇ ಇಟ್ಟಿದ್ದೀನಿ. ಇನ್ನು ರುದ್ರಾಕ್ಷಿ ಏನೇನಿತ್ತು ಅದನ್ನೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಇದು ಅರಿಶಿನ ಕುಂಕುಮದ ರ್ಯಾಕ್ ಅಂತ ನನಗೆ ಗೊತ್ತು. ಅರಿಶಿನ ಕುಂಕುಮ ಬೇಕು ಅಂದ ತಕ್ಷಣ ನಾನು 2ನೇ ರ್ಯಾಕ್ನ ಓಪನ್ ಮಾಡಿದರೆ ವಿಭೂತಿ ಗಂಧ ಅರಿಶಿನ ಕುಂಕುಮ ಇದರಲ್ಲಿ ಸಿಗುತ್ತೆ. ಸಾಕು, ನನಗೆ ಪೂಜೆಗೆ ಮೇನ್ ಬೇಕಾಗಿರೋದು ಅದೇ. ಇನ್ನು ಇದರಲ್ಲಿರೋ ಥಿಂಗ್ಸು ತುಂಬಾ ಇಂಪಾರ್ಟೆಂಟು. ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ತಿರ್ಬೋದು ಅಲ್ಲೂ ಆವಾಗಲೇ ನಿಮ್ಗೊಂದು ಸುಣ್ಣದ ಪಟ್ಟಣ ತೋರಿಸಿದೆ. ಇನ್ನು ಇದು ಸುಣ್ಣದ ಪ್ಯಾಕೆಟ್, ಡಬ್ಬಿಯಲ್ಲಿ ಕೂಡ ನಾನು ಸುಣ್ಣನ ಹೊಸದು ತಂದು ಹಾಗೆ ಇಟ್ಬಿಟ್ಟಿದ್ದೀನಿ. ಇದನ್ನು ನಾನು ಓಪನ್ ಕೂಡ ಮಾಡಿಲ್ಲ. ಸೊ ಯಾವಾಗಲೂ ನಮ್ಮ ಮನೆಯಲ್ಲಿ ಸುಣ್ಣ ಇರಬೇಕಂತೆ. ಸುಣ್ಣ ಅಡಿಕೆ ಇದು ದೇವ್ರ ಮನೆಯಲ್ಲಿ ಖಾಲಿ ಆಗದೆ ಇರೋ ಥರ ನೋಡ್ಕೋಬೇಕು. ಜೊತೆಗೆ ಜೇನುತುಪ್ಪನೂ ಅಷ್ಟೇ. ಪ್ರತಿದಿನ ನಾವು ದೇವರಿಗೆ ಸಿಹಿ ನೈವೇದ್ಯನ ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರನೇ ಜೇನುತುಪ್ಪವನ್ನು ನಾವು ಯಾವಾಗಲೂ ಮನೇಲಿ ಇಡೋದ್ರಿಂದ, ಅಂದರೆ ದೇವ್ರ ಮನೇಲಿ ಇಡೋದ್ರಿಂದ ನಾವು ಪ್ರತಿದಿನ ದೇವರಿಗೆ ಸಿಹಿಯನ್ನು ಇಟ್ಟಿದ್ದೀವಿ ಅನ್ನೋ ಒಂದು ಸಂಕೇತವಾಗಿ ಕೆಲಸ ಮಾಡುತ್ತೆ. ತಪ್ಪದೆ ನೀವು ಕೂಡ ಒಂದು ಜೇನುತುಪ್ಪದ ಬಾಟ್ಲು ನೀವು ಬಳಸೋಕೆ ಯೂಸ್ ಮಾಡಬಾರ್ದು. ಇದು ದೇವ್ರ ಮನೆಗೆ ಇಟ್ಕೋಬೇಕು. ನೀವೇನಾದರೂ ದೇವರಿಗೆ ಅಭಿಷೇಕ ಮಾಡ್ತೀರಾ ಅಂತಂದಾಗ ಇದರಿಂದ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಇದು ಬಾಗಿನ ಸಾಮಾನು. ಇದು ಅಷ್ಟೇ ನಮ್ಮ ದೇವ್ರ ಮನೇಲಿ ಯಾವಾಗೂ ಇರಬೇಕು. ಮುತ್ತೈದೆ ಭಾಗ್ಯ ಅಂತ ಹೇಳ್ತಾರೆ. ಅರಿಶಿನ ಕುಂಕುಮ ಬಳೆ ಅಕ್ಷತೆ. ಸೊ ಅದನ್ನು ಕೂಡ ನಾನು ಈ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಇನ್ನು ಇದು ಬಳೆ ಬಿಚ್ಚೋಲೆ ಅಂತ ಏನು ಹೇಳ್ತೀವಿ, ಇದು ಕೂಡ ಅಷ್ಟೇ ಮನೇಲಿದ್ದರೆ ಒಳ್ಳೆಯದು, ಕನ್ನಡಿ ಸಮೇತ. ಸೊ ಅದಕ್ಕೆ ಅದನ್ನು ಒಂದು ಪ್ಯಾಕೆಟ್ ನಾನು ಹಾಗೆ ಇಟ್ಟಿದ್ದೀನಿ. ಇನ್ನು ಇದು ಜವಾದು ಪೌಡರು. ಇದನ್ನು ನಾನು ಏನು ದೀಪದ ಎಣ್ಣೆ ಬಳಸ್ತೀನಿ, ಆ ಎಣ್ಣೆ ಸ್ವಲ್ಪ ಹಾಕಿರ್ತೀನಿ. ಮತ್ತು ದೀಪ ಉರಿಯುವಾಗ ದೀಪಕ್ಕೂ ಸ್ವಲ್ಪ ಹಾಕ್ತೀನಿ. ಸೊ ಮತ್ತು ಅದರ ಪರಿಮಳ ಇಡೀ ಮನೆಗೆ ಹರಡುತ್ತೆ. ತುಂಬಾ ಒಳ್ಳೆ ಸುಗಂಧ. ದೇವಸ್ಥಾನದಲ್ಲಿ ಯಾವ ರೀತಿ ನಮಗೆ ಘಮ ಬರುತ್ತೆ ಹೋದಾಗ ಆ ರೀತಿ ಘಮ ನಮ್ಮ ಮನೇಲಿ ಕೂಡ ಬರುತ್ತೆ. ಈ ಜವಾದು ಪೌಡರ್ನ ನೀವು ತಪ್ಪದೆ ಯೂಸ್ ಮಾಡಿ ನೋಡಿ. ಸೊ ಇದ್ರ ಕೇವಲ ಒಂದು 30 ರೂಪಾಯಿ ಇರ್ಬೋದು ಅಷ್ಟೇ. ಸೊ ಇದನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ.
ಸೊ ಇದಿಷ್ಟೇ ನನಗೆ ದೇವರ ಪೂಜೆಗೆ ಬೇಕಾಗಿರೋ ವಸ್ತುಗಳು, ಅದಷ್ಟೇ ನಾನು ಇಟ್ಕೊಂಡಿದ್ದೀನಿ. ಇದಿಷ್ಟಿದ್ರೆ ಸಾಕು, ನಾನು ಆರಾಮಾಗಿ ನನ್ನ ಪೂಜೆಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಇನ್ನೂ ಏನಾದರೂ ಖಾಲಿ ಆದಾಗ ಮತ್ತು ಇನ್ನೂ ಖಾಲಿ ಆಗಿದೆ ಅಂತ ಹೇಳಬಾರ್ದಂತೆ, ಏನಾದರೂ ತುಂಬಿದಾಗ ಅಂತ ಹೇಳ್ಬೇಕಂತೆ. ಅದು ತುಂಬಿದಾಗ ನಾನು ಹೋಗಿ ತೊಗೊಂಡು ಬರುವಂತಹದ್ದು ಮಾಡ್ಕೋತೀನಿ. ಇನ್ನು ಎಣ್ಣೆ, ದೀಪ, ಆಯಿಲ್, ಇದಕ್ಕೆ 3 ರೀತಿಯಾಗಿರುವಂತಹ ಎಣ್ಣೆನ ಮಿಕ್ಸ್ ಮಾಡಿ ನಾನು ಇಟ್ಬಿಡ್ತೀನಿ ದೇವ್ರ ಮನೇಲಿ. ಪ್ರತಿದಿನ ನಾವು ಮಿಕ್ಸ್ ಮಾಡಿ ಹಾಕೋಕ್ಕಾಗಲ್ಲ. ಸೊ ನಾನು ಇಲ್ಲಿ ಇದರಲ್ಲಿ ಸ್ವಲ್ಪ ಎಳ್ಳೆಣ್ಣೆ, ಸ್ವಲ್ಪ ಮತ್ತು ದೀಪದ ಎಣ್ಣೆ, ಹಾಗೆಯೇ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ 3 ಮಿಕ್ಸ್ ಮಾಡಿ ಇಟ್ಕೊಂಡಿರೋದ್ರಿಂದ ಪ್ರತಿದಿನ ನನಗೆ ದೀಪ ಹಚ್ಚೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಬಾಗಿಲಲ್ಲಿ ಹಚ್ಚುವಂತಹ 2 ದೀಪ ಇದೆ, ಬಟ್ ಅದನ್ನು ನನಗೆ ಇಲ್ಲಿ ಸ್ಪೇಸ್ ಕಮ್ಮಿ ಇರೋದ್ರಿಂದ ಮತ್ತು ಕೈ ಏನಾದರೂ ತಗಲಿ ಇದಾಗುತ್ತೆ ಅಂತ ನಾನು ವಾರ್ಡ್ರೋಬ್ ಇದೆ, ಅಂದರೆ ಬುಕ್ಸ್ ಇಟ್ಕೊಳ್ಳೋಂಥ ವಾರ್ಡ್ರೋಬ್ ಇದೆ ಮಕ್ಕಳು, ಅದರಲ್ಲಿ ಕೆಳಗಡೆ ಒಂದು ಸ್ಪೇಸಲ್ಲಿ ನಾನು ಬಾಗಿಲಿಗೆ ಹಚ್ಚುವಂತಹ ದೀಪಗಳನ್ನ ಇಟ್ಟಿದ್ದೀನಿ. ಇನ್ನು ಇದು ಅಗರಬತ್ತಿ ಹೋಲ್ಡರು. ಸೊ ಇದು ಅಷ್ಟೇ ನೋಡಿ, ಈ ರೀತಿಯಾಗಿ ಹಚ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಮನೆ ಇದೈತಿ ಏನು ಉದುರುತ್ತೋ ನೋಡ್ತಿರ್ಬೋದು. ಈ ಥರ ಎಲ್ಲ ಹೊರಗಡೆ ಎಲ್ಲ ಚೆಲ್ಲಿ ಏನು ದೇವ್ರ ಮನೆ ಗಲೀಜಾಗಲ್ಲ. ಸೊ ಇದನ್ನು ಹಾಕ್ಬಿಟ್ರೆ ಕ್ಲೀನಾಗಿ ಹೋಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋದಲ್ಲದೆ ಒಳಗಡೆನೇ ಅದರದ್ದು ಧೂಳು ಉದುರುಕೊಳ್ಳುತ್ತೆ. ಇನ್ನು ಇದು ದೇವ್ರದ್ದೇನಾದರೂ ಹೂ ಎಕ್ಸ್ಟ್ರಾ ಇರೋದು ಅದನ್ನೆಲ್ಲ ಹಾಕೋಕ್ಕೆ ಅಂತ ಇದನ್ನು ಯಾವಾಗೂ ಇಲ್ಲಿ ಇಟ್ಟಿರ್ತೀನಿ. ಯಾಕೆಂದರೆ ನಾವು ಲಿಂಗಾಯತ್ಸ್ ಆಗಿರೋದ್ರಿಂದ ನಾವು ಶಿವ ಪೂಜೆ ಎಲ್ಲ ಮಾಡ್ಕೋತೀವಿ, ಆಗೊಂದು ನಮಗೆ ಈ ರೀತಿ ಒಂದು ತಂಬಿಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ಯಾವಾಗೂ ನಾನು ಇಲ್ಲಿ ಇಟ್ಟಿರ್ತೀನಿ. ಸೊ ಇನ್ನು ನೋಡ್ತಿರ್ಬೋದು, ಇನ್ನು ಪಾದ ಏನಂದರೆ ಇದು ದೇವರ ಪಾದ ಅಂತ ಹೇಳ್ತೀವಿ. ಕೆಳಗಡೆ ಹತ್ತೋ ಸ್ಟೆಪ್ಪು ನಾವು ಯಾವಾಗೂ ಕುಂಕುಮ ಇಡಬೇಕು ಅಂತ ಹೇಳ್ತಾರೆ, ಅರಿಶಿನ ಕುಂಕುಮ ಹಚ್ಚಿರಬೇಕು ಅಂತ, ಅದನ್ನು ಮಾಡಿದ್ದೀನಿ. ಇನ್ನು 2 ದೀಪ ಇದೆ. ಈ ದೀಪನ ನಾನು ಮಂತ್ರಾಲಯಕ್ಕೆ ಹೋದಾಗ ತೊಗೊಂಬಂದಿದ್ದು, ರೀಸೆಂಟ್ ಇಲ್ಲ, 1 ವರ್ಷ ಆಗ್ತಾ ಬರ್ತಾ ಇದೆ. ಸೊ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ. ಕಮಲದ ಹೂ ಥರ ಇರುವಂತಹ ದೀಪಗಳು 2 ದೀಪನ ತಂದಿದ್ದೀನಿ. ಮತ್ತು ಇದು ಪೀಠ ಅಷ್ಟೇ. ಲಾಸ್ಟ್ ಇಯರು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು. ಸೊ ನಂದು ಹಳೇದಿದ್ದು ಹಾಳಾಗಿತ್ತು, ನಿಮಗೆ ಗೊತ್ತಿದೆ, ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ. ಸೊ ಅವಾಗಿಂದ ನಾನು ಹಬ್ಬ ಆದ ನಂತರ ಇದನ್ನು ನಾನು ದಿನ ಯೂಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇನ್ನು ದೇವರುಗಳೆಲ್ಲ ನನ್ನ ಹತ್ರ ಏನೇನಿದೆ ಅಂದರೆ ಕಳಸ, ಮಹಾಲಕ್ಷ್ಮಿ, ಗಣಪತಿ, ಹಾಗೆ ಇನ್ನೊಂದು ಪುಟ್ಟು ಲಕ್ಷ್ಮಿ ಇದೆ. ಜೊತೆಗೆ ಶಿವ, ಬಸವಣ್ಣ. ಶಿವ ಇದ್ದ ಕಡೆ ಬಸವಣ್ಣ ಇರಲೇಬೇಕು ಅಲ್ವಾ. ಹಾಗೆಯೇ ಸುಬ್ರಹ್ಮಣ್ಯನ ವಿಗ್ರಹ ಒಂದಿದೆ. ಇನ್ನು ಗೌರಿ, ಅಮ್ಮ ಮದುವೆ ಆಗಿ ಬಂದಾಗ ಗಂಡನ ಮನೆಗೆ ಬರುವಾಗ ಗೌರಿ ಕೊಡ್ತಾರಲ್ಲ, ಆ ರೀತಿ ಕೊಟ್ಟಿರುವಂತಹದ್ದು. ಇನ್ನು ರಾಯರು, ಅಮ್ಮನೇ ಮಂತ್ರಾಲಯಕ್ಕೆ ಹೋದಾಗ ತಂದು ಕೊಟ್ಟಿದ್ದು. ಇನ್ನು ರಾಯರ ವಿಗ್ರಹನ ನಾವಾಗೆ ನಾವು ತಗೋಬಾರ್ದಂತೆ, ಅವರೇ ಬರೋದು ಇದ್ರೆ ನಮ್ಮ ಮನೆಗೆ ಬರಬೇಕು ಅಂತ ರಾಯರು ಏನಾದರೂ ಇದ್ದರೆ ಯಾರ ಮುಖಾಂತರ ಆದರೂ ನಮ್ಮ ಮನೆಗೆ, ಅಂದರೆ ಯಾರಾದರೂ ಕೊಡೋ ರೀತಿಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನನಗೆ ಅಮ್ಮ ರಾಯರಿಗೆ ಹೋದಾಗ ಅವ್ರು ತಂದು ಕೊಟ್ಟಿದ್ದು. ಸೊ ಹಾಗಾಗಿ ನಾನೇನು ತೊಗೊಂಡಿರಲಿಲ್ಲ, ರಾಯರೇ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಇನ್ನೊಂದು ಮಂಜುನಾಥ ಸ್ವಾಮಿ. ಸೊ ಇಲ್ಲಿ ಇನ್ನು ಒಂದು ತಾಮ್ರದ ಚಂಬು ಅಂತ ನಾವು ಕರಿತೀವಿ. ನೀವು ಹತ್ರ ಏನಾದರೂ ಪಾತ್ರೆಯಲ್ಲಿ ನಾವು ನೀರನ್ನು ಹಾಕಿ ಯಾವಾಗಲೂ ಇಡಬೇಕು. ಇದು ಗಂಗಾ ಸ್ವರೂಪ, ಅಂದರೆ ಗಂಗೆಯ ಸ್ವರೂಪ. ಯಾವಾಗೂ ನಮ್ಮ ದೇವ್ರ ಮೇಲೆ ನೀರು ಇಡಬೇಕು, ಅದಕ್ಕೋಸ್ಕರ ನಾನು ಈ ರೀತಿ ಇಟ್ಟಿದ್ದೀನಿ. ಇನ್ನು ಅರಿಶಿನ ಕುಂಕುಮ ಯಾವಾಗೂ ನಮ್ಮ ಮನೆಯಲ್ಲಿ ತುಂಬಿರಬೇಕು. ಇನ್ನು ಇಲ್ಲಿ ನೋಡ್ತಿರ್ಬೋದು ನೀವು, ಸುಬ್ರಹ್ಮಣ್ಯ ಸ್ವಾಮಿ ತೀರ್ಥ ಪ್ರಸಾದ, ಅಂದರೆ ನಾನು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಪರಮ ಭಕ್ತಳು ಅಂತ ಹೇಳ್ಬೋದು. ನಾನು ತುಂಬಾ ನಂಬ್ತೀನಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ. ಸೊ ಅಲ್ಲಿಂದ ತಂದಿರುವಂತಹ ತೀರ್ಥ ಪ್ರಸಾದನ ಯಾವಾಗಲೂ ಇಟ್ಕೊಂಡಿರ್ತೀನಿ. ನೀವುಗಳು ಸಹ ಧರ್ಮಸ್ಥಳದಾಗಿರ್ಬೋದು ಅಥವಾ ಅನ್ನಪೂರ್ಣೇಶ್ವರಿದು ಯಾವುದಾದ್ರೂ ಸರಿ ಒಂದು ತೀರ್ಥವನ್ನು ಮನೇಲಿ ಇಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಏನಾದರೂ ಮನೆಗೆ ಅಂಟು ಮುಂಟು ಆದರೆ ಅಥವಾ ಹುಷಾರು ತಪ್ಪಿದಾಗ ಈ ರೀತಿ ಈ ತೀರ್ಥವನ್ನು ಕುಡಿಸೋದಾಗಿರ್ಬೋದು, ಮನೆಗೆ ಪ್ರೋಕ್ಷಣೆ ಮಾಡೋದಾಗಿರ್ಬೋದು, ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ದೇವ್ರ ಮನೇಲಿ ಇಟ್ಟಿರ್ತೀನಿ ನಾನು. ಇನ್ನು ಇದನ್ನು ನೀವು ನೋಡ್ತಿರ್ಬೋದು, ಗುರುವನಹಳ್ಳಿ ಮಹಾಲಕ್ಷ್ಮಿಗೆ ಹೋದಾಗ ಅಲ್ಲಿ ಕೊಟ್ಟಿದ್ದಂತಹ ಅದು ತಂದು ಯಾವತ್ತಿಂದ ಪೂಜೆ ಮಾಡ್ತಾ ಇದ್ದೀನಿ. ಇನ್ನು ಮೇಲ್ಗಡೆ ಇಟ್ಟಿರುವಂತಹದ್ದು ಕಾಯಿನು. ಆ ಕಾಯಿನು ನನಗೆ ಅಮೆಝಾನಲ್ಲಿ ಏನೋ ಆರ್ಡ್ರ್ ಮಾಡಿದಾಗ ಗಿಫ್ಟಾಗಿ ಕಳಿಸಿದ್ರು. ತುಂಬಾ ಖುಷಿ ಆಯಿತು. ಅದು ಶುಕ್ರವಾರನೇ ಬಂದಿತ್ತು ನನಗೆ. ಸೊ ಅದೇನು ಬೆಳ್ಳಿದಲ್ಲ, ಆದ್ರೂ ಅಷ್ಟೇ ಲಕ್ಷ್ಮಿ ಯಂತ್ರ ಬಂತಲ್ವ ಮನೆಗೆ ಅಂತ ಖುಷಿ ಆಯಿತು ನನಗೆ. ಅದಕ್ಕೆ ಅವತ್ತಿಂದ ನಾನು ಅದನ್ನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಯಾರಿಗಾದರೂ ಈ ರೀತಿ ಗಿಫ್ಟ್ ರಿಸೀವ್ ಆಗಿದೆಯಾ ಅಮೆಝಾನಿಂದ ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಸೊ ಇನ್ನು ಭೂವರಹ ಸ್ವಾಮಿ, ನಾವು ಹರಕೆ ಮಾಡಿಕೊಂಡು ತಂದು ಫೋಟೋನ ಅಲ್ಲಿ ಕೊಟ್ಟಿದ್ರಲ್ಲ, ಅದನ್ನು ನಾವು ಫ್ರೇಮ್ ಹಾಕಿ ಇಟ್ಸ್ಕೊಂಡು ಪ್ರತಿದಿನ ಪೂಜೆ ಮಾಡ್ತಾ ಇರುವಂತಹದ್ದು. ಭೂವರಹ ಸ್ವಾಮಿ ಬಗ್ಗೆನೂ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಿಗಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಹೋಗಿ ನನ್ನ ಓಲ್ಡ್ ವಿಡಿಯೋಸ್ಗಳಲ್ಲಿ ಸರ್ಚ್ ಮಾಡಿ, ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನು ಕಾಮಾಕ್ಷಿ ದೀಪ ಕಂಚಿಗೆ ಹೋದಾಗ ತಂದಿರೋದು, ಪ್ರತಿದಿನ ಮನೆಯಲ್ಲಿ ಹಚ್ತಾ ಇದ್ದೀನಿ. ಏನೋ ಒಂದು ಪಾಸಿಟಿವಿಟಿ ನಮ್ಮ ಮನೆಗೆ ಬಂದಿದೆ ಈ ದೀಪನ ತಂದು ಹಚ್ತಾ ಇರುವಾಗಿಂದ. ಸೊ ಇನ್ನು ಮಹಾಲಕ್ಷ್ಮಿ ಫೋಟೋನ ಇಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಸೊ ಮಹಾಲಕ್ಷ್ಮಿ ಎದುರುಗಡೆಗೆ
ಸ್ವಸ್ತಿಕದ ರಂಗೋಲಿ ಹಾಕಿದ್ದೀನಿ. ಇನ್ನೂ ರಂಗೋಲಿ ದೇವ್ರ ಮನೆಯಲ್ಲಿ ಸದಾ ಇರಲೇಬೇಕು, ಮರೆದಂಗೆ. ನೀವು ಯಾರಾದರೂ ಇನ್ನೂ ಅದನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಮಾಡಿ. ಹಸಿ ರಂಗೋಲೆ ನಮ್ಮ ದೇವ್ರ ಮನೆಯಲ್ಲಿ ಯಾವಾಗಲೂ ಶೋಭಿಸ್ತಾ ಇರಬೇಕು ಅಂತ ಹೇಳ್ತಾರೆ. ಇನ್ನು ದೀಪದ ಹತ್ರ ಆಗಿರ್ಬೋದು, ಇನ್ನು ಲಕ್ಷ್ಮಿ ಮುಂದೆ ಆಗಿರ್ಬೋದು, ಈ ರೀತಿಯಾಗಿ ರಂಗೋಲಿನ ಹಾಕಿರಲೇಬೇಕಂತೆ. ಸೊ ಅದಕ್ಕೆ ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಇನ್ನು ಉಪ್ಪು ನಾನು ಯಾವಾಗಲೂ ಇಡ್ತೀನಿ ಅಂತ ನಿಮಗೆ ಗೊತ್ತಿದೆ. ಇನ್ನು ಇದು ನೋಡ್ಬೋದು ಗೋಮತಿ ಚಕ್ರ ಹಾಗೂ ಗವೆಗಳು, ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಕೂಡ ನಾನು ಇಟ್ಟಿರುವಂತಹದ್ದು. ಇದಿಷ್ಟು ಇಲ್ಲಿ ಮೇಲ್ಗಡೆ. ಇನ್ನು ಈ ಫೋಟೋ ನೋಡ್ತಿರ್ಬೋದು. ಈ ಮನೆಗೆ ನಾವು ಬರುವಾಗ ನಮ್ಮದೊಂದು ಫೋಟೋ ಹಳೇದಿತ್ತು, ಅದು ತುಂಬಾ ಹಾಳಾಗ್ಬಿಟ್ಟಿತ್ತು, ಕಿತ್ತೋಗಿತ್ತು ಹಿಂದೆಗಡೆ ಎಲ್ಲ. ಸೊ ಅದಕ್ಕೋಸ್ಕರ ಮತ್ತೊಂದು ಹೊಸ ಫೋಟೋನ ತೊಗೊಂಬಂದ್ವಿ. ಈ ಮನೆ ಹೊಸದಾಗಿ ಬರುವಾಗ, ಇದು ಕೂಡ ಹೊಸ ಮನೆಯೇ ಆಗಿತ್ತು. ಸೊ ನಾವು ಬರುವಾಗ ಹೊಸ ಫೋಟೋನ ತೊಗೊಂಬರ್ಬೇಕು ಜೊತೆಯಲ್ಲಿ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಇದನ್ನು ತೊಗೊಂಡ್ವಿ. ಇನ್ನು ಇದಕ್ಕೆ ನೀವು ನೋಡ್ತಿರ್ಬೋದು ಲೈಟ್ ಕೂಡ ಬರುತ್ತೆ. ಇದನ್ನು ಸಾಯಂಕಾಲ ಟೈಮಲ್ಲಿ, ಸ್ವಲ್ಪ ಬೆಳಗ್ಗೆ ಟೈಮಲ್ಲಿ ನಾನು ಹಾಕಿರ್ತೀನಿ ಅಷ್ಟೇ, ಯಾವಾಗಲೂ ಹಾಕಿಡಲ್ಲ. ಸೊ ಬಿಸಿ ಬಂದ್ಬಿಡುತ್ತೆ ಅಂತ. ಬಟ್ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ನಮ್ಮ ಒಂದು ದೇವ್ರ ಮನೆಗೆ ಒಂದು ಒಳ್ಳೆ ಕಳೆನೇ ಕೊಡುತ್ತೆ ಈ ಫೋಟೋ. ಈ ಫೋಟೋದಲ್ಲಿ ಲಕ್ಷ್ಮಿ, ಶಿವ, ಪಾರ್ವತಿ ಹಾಗೂ ಗಣಪತಿ ಇದೆ. ಇನ್ನು ಲಕ್ಷ್ಮಿ ಬದಲಾಗಿ ನೀವು ಇಲ್ಲಿ ಸರಸ್ವತಿ ಇರುವಂತಹ ಫೋಟೋನ ತರೋದ್ರಿಂದ ಕೂಡ ತುಂಬಾ ಒಳ್ಳೆಯದು. ಆ್ಯಕ್ಚುಲಿ ಫೋಟೋ ಸೆಲೆಕ್ಟ್ ಮಾಡೋಕ್ಕೆ ಹೋಗಿದ್ದಾಗ ನಮ್ಮ ಹಸ್ಬೆಂಡ್ ಹೋಗಿದ್ದಿದ್ದು, ಅವರೇ ತಂದಿರೋದು. ಆ್ಯಕ್ಚುಲಿ ಎಲ್ಲರೂ ಹೇಳೋ ಪ್ರಕಾರ ಈ ಕಡೆ ಸರಸ್ವತಿ, ಗಣೇಶ ಮತ್ತು ಶಿವ, ಪಾರ್ವತಿ ಇರಬೇಕು ಅಂತಾರೆ. ಪರವಾಗಿಲ್ಲ, ಲಕ್ಷ್ಮಿನೂ ಸರಸ್ವತಿ ಥರನೇ ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಸರಸ್ವತಿ ಫೋಟೋ ಮನೇಲಿ ಇರಲೇಬೇಕು. ಸೊ ಈ ರೀತಿಯಾಗಿ ತರೋದ್ರಿಂದ ಏನು ವಿಘ್ನಗಳು ಬರದೇ ಇದ್ದಂಗೆ ಗಣೇಶ ನೋಡ್ಕೋತಾನೆ. ಇನ್ನು ಆಯುಷ, ಆರೋಗ್ಯ, ಮನೆ ಅಭಿವೃದ್ಧಿಗೆ ಶಿವ, ಪಾರ್ವತಿ ಆದರೆ ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ, ಈ ರೀತಿ ಮೂರು ಜೊತೆಗಿರಬೇಕು ಅಂತ ಹೇಳ್ತಾರೆ. ಸೊ ನೋಡೋಣ, ಮುಂದೊಂದು ದಿವಸ ಯಾವಾಗಾದರೂ ತರಬೇಕು ಸರಸ್ವತಿ ಫೋಟೋನ. ಸದ್ಯಕ್ಕಿಲ್ಲ ನನ್ನ ಹತ್ರ. ಸೊ ನೋಡ್ತಿರ್ಬೋದು ಇದಿಷ್ಟು. ಇನ್ನು ಇಲ್ಲೊಂದು ದೀಪ ಎಕ್ಸ್ಟ್ರಾ ಇತ್ತು, ಅದನ್ನು ನಾವು ಧೂಪ ಹಚ್ಚೋಕ್ಕೆ ಅಂತ ಇಟ್ಟಿದ್ದೆ. ಸಣ್ಣ ಧೂಪ ಆದರೆ ಅದರಲ್ಲಿ ಹಚ್ತೀನಿ. ಇನ್ನೊಂದು ಪ್ಲೇಟಲ್ಲಿ ವಿಭೂತಿ ಇಟ್ಟಿದ್ದೀನಿ. ಸೊ ವಿಭೂತಿನೂ ಅಷ್ಟೇ ಮನೇಲಿದ್ದರೆ ಒಳ್ಳೆಯದು. ಪ್ರತಿದಿನ ಹಣೆಗೆ ಹಚ್ಕೊಂಡ್ರಂತೂ ತುಂಬಾ ಒಳ್ಳೆಯದು. ಇನ್ನು ಇಲ್ಲಿ ವೈಭವ ಲಕ್ಷ್ಮಿ ವೃತ್ತದ ಬುಕ್ಕು, ಪ್ರತಿದಿನ ನಾನು ಪೂಜೆ ಮಾಡ್ತೀನಿ ವೈಭವ ಲಕ್ಷ್ಮಿನ. ಅಂದರೆ ಆ ಬುಕ್ಕನ್ನ ಇಟ್ಟು ನಾನು ಅದೇ ವೈಭವ ಲಕ್ಷ್ಮಿ ಅಂತ ತಿಳ್ಕೊಂಡು ಪ್ರತಿದಿನ ಪೂಜಿಸುವಂತಹದ್ದು. ನೀವು ಕೂಡ ಹಾಗೆ ಮಾಡಿ. ಯಾರೆಲ್ಲ ವೈಭವ ಲಕ್ಷ್ಮಿ ವ್ರತ ಮಾಡಿರ್ತೀರ ಅವರು ಪುಸ್ತಕನ ಈ ರೀತಿ ದೇವ್ರ ಮೇಲೆ ಇಟ್ಟು ಪ್ರತಿದಿನ ಪೂಜೆ ಮಾಡ್ಬೋದು. ಇನ್ನು ನಿಮಗೆ ಗೊತ್ತಲ್ವಾ, ಸ್ಯಾರಿ ಸೇವಿಂಗ್ಸ್, ಉಂಡಿ, ಅದನ್ನು ಇಟ್ಟಿದ್ದೀನಿ ನಾನಿಲ್ಲಿ. ಇನ್ನು ಒಂದು ಬಾಕ್ಸ್ ಇಟ್ಟಿದ್ದೀನಿ, ಅದು ಆ್ಯಕ್ಚುಲಿ ಈರುಳ್ಳಿ ಇಟ್ಟಿದ್ದೀನಿ. ಅದನ್ನು ಆ ಉಂಡಿಲಿ ಕಾಯಿನ್ಸ್ ಎಲ್ಲ ಹಾಕಿದ್ರೆ ಅದು ಮನೆ ದೇವ್ರಿಗೆ ಹೋದಾಗ ಯೂಸ್ ಮಾಡಿಕೊಂಡು ಮನೆ ದೇವರಿಗೆ ಕೈ ತುಂಬ ಪೂಜೆ ಮಾಡಿಸ್ಬೇಕು ನಾವು ಕೂಡಿಟ್ಟಿದ್ದ ಹಣದಲ್ಲಿ ಅಂತ. ಸೊ ಅದನ್ನು, ಆ ಸೇವಿಂಗ್ಸ್ ಕೂಡ ನೀವು ಮಾಡಿ ಮನೆ ದೇವರಿಗೆ ಖರ್ಚು ಮಾಡಬೇಕು. ಅದನ್ನು, ಅದು ತುಂಬ ಒಳ್ಳೆಯದಾಗುತ್ತೆ. ಅದನ್ನು ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿ ನನಗೆ ಸ್ಪೇಸ್ ಚಿಕ್ಕದಿರೋದಕ್ಕೆ ನಾನು ಅಲ್ಲಿ ಇಟ್ಟಿಲ್ಲ ಅಷ್ಟೇ. ಸೊ ಇನ್ನು ಗಂಟೆ ವಿಷಯಕ್ಕೆ ಬಂದರೆ ನೋಡ್ತಿರ್ಬೋದು, ಇಲ್ಲಿ ನನ್ನ ಹತ್ರ ಆಂಜನೇಯ ಸ್ವಾಮಿ ಗಂಟೆ ಇದೆ. ಆ್ಯಕ್ಚುಲಿ ನಾವು ಲಿಂಗಾಯತ್ಸ್ ಆಗಿರೋದ್ರಿಂದ ನಾವು ಬಸವಣ್ಣನ ಗಂಟೆನ ಬಳಸಬೇಕು ಅಂತ ಹೇಳಿದ್ರು. ಸೊ ಅದನ್ನು ಚೇಂಜ್ ಮಾಡಬೇಕು. ಆ್ಯಕ್ಚುಲಿ ನನ್ನ ಹತ್ರ ಬಸವಣ್ಣನ ಗಂಟೆನೇ ಇತ್ತು, ಬಟ್ ನಾನೇ ಬೀಳಿಸಿ ಅದು ಹೊಡೆದೋದಾಗಿಂದ ಇದು ಎಕ್ಸ್ಟ್ರಾ ಮನೆಯಲ್ಲಿ ಯಾವಾಗ ತಂದಿದ್ದು ಅಂತ ಗೊತ್ತಿಲ್ಲ, ಎಕ್ಸ್ಟ್ರಾ ಇತ್ತು. ಸೊ ನಾನಂತೂ ತೊಗೊಂಡಿಲ್ಲ ಇದನ್ನು. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಅದನ್ನ ಚೇಂಜ್ ಮಾಡಬೇಕು ನಾನು. ಬಸವಣ್ಣ ಇರುವಂತಹ, ಅಂದರೆ ವೆಜಿಟೇರಿಯನ್ಸು ಬಸವಣ್ಣ ಇರುವಂತಹ ಗಂಟೆನ ಬಳಸಬೇಕು. ಇನ್ನು ನಾನ್ ವೆಜಿಟೇರಿಯನ್ಸು ಆ ರೀತಿಯವರು ಆಂಜನೇಯ ಸ್ವಾಮಿ ಇದನ್ನು ಬಳಸ್ಬೋದು ಅಂತ ಹೇಳ್ತಾರೆ. ಸೊ ಇದಿಷ್ಟು ಈ ರೀತಿಯಾಗಿ ನಾನು ದೇವ್ರ ಮನೆಯಲ್ಲಿ ಇಟ್ಕೊಂಡಿರುವಂತಹ ವಸ್ತುಗಳು ನೋಡ್ತಿರ್ಬೋದು. ಇನ್ನು ಆರತಿ ಬೆಳಗಕ್ಕೆ ಒಂದು ಆರತಿ, ಇನ್ನು ನೈವೇದ್ಯ ಪ್ರಸಾದಕ್ಕೆ ಅಂತ ಒಂದು ತಾಮ್ರದ ತಟ್ಟೆ ಇಟ್ಕೊಂಡಿದ್ದೀನಿ. ಇನ್ನು ಬರೀ ತಾಮ್ರದಲ್ಲೇ ಇಡಬೇಕಾ ಎಲ್ಲ ಅಂತ ಯಾರೋ ಒಬ್ಬರು ಕಾಮೆಂಟಲ್ಲಿ ಕೇಳಿದರು. ಇಲ್ಲ, ಹೊಸದಾಗಿ ತಂದಂತಹ ಸಿಲ್ವರ್ ನೋಡ್ತಿರ್ಬೋದು ನಾನು ಇಟ್ಟಿದ್ದೀನಲ್ವ, ಹೊಸದು. ನೀವು ಯಾವುದಕ್ಕೂ ಬಳಸಬಾರ್ದು, ನಿಮ್ಮ ಊಟಕ್ಕೆ, ಮನೆಗೆ, ಅಡುಗೆ ಮನೆಯಲ್ಲಿ ಬಳಸಿರಬಾರ್ದು. ಹೊಸದಾಗಿ ತಂದು ನೀವು ಬೇಕಾದ್ರೆ ಇಡ್ಬೋದು. ಎಲ್ಲರಿಗೂ ಕಂಚದೆ ಈ ರೀತಿ ತಾಮ್ರದ್ದೇ ತರಬೇಕು ಅಂದರೆ ಆಗಲ್ಲ. ಸೊ ಇದು ತರೋಕ್ಕಾದರೆ ತನ್ನಿ, ಇಲ್ಲಾಂದರೆ ಪರವಾಗಿಲ್ಲ, ಹೊಸದಾದರೆ ಅದನ್ನು ದೇವರಿಗೆ ಅಂತ ಇಟ್ಟು ಬಳಸ್ಕೋಬೋದು. ಸೊ ಇನ್ನು ಮೇಲೆ ನೋಡ್ತಿದ್ರೆ ಈ ರೀತಿಯಾಗಿರುವಂತಹ 2 ಹಾರವನ್ನು ಹಾಕಿ ನಾನು ಇಟ್ಟಿದ್ದೀನಿ. ಇನ್ನು ಇದು ಫೋಟೋ ಬಂದು ಕಾಶಿಯಿಂದ ನಮ್ಮ ಅತ್ತೆ ರೀಸೆಂಟಾಗಿ ತಂದುಕೊಟ್ರು. ಅದಕ್ಕೆ ಇಲ್ಲೊಂದು ಸ್ಟಿಕ್ಕರ್ ಹಾಕಿ ಕಾಶಿ ವಿಶ್ವನಾಥಂದು ಇಲ್ಲಿ ಹಾಕಿದ್ದೀನಿ, ನೋಡ್ತಿರ್ಬೋದು ನೀವು. ಸೊ ಇನ್ನು ಸ್ವಸ್ತಿಕ್ ಚಿತ್ರ ಯಾವಾಗಲೂ ದೇವ್ರ ಮನೆಯಲ್ಲಿ ಇರಬೇಕು ಅಂತಾರೆ, ಅದಕ್ಕೋಸ್ಕರ ಬರೆದಿದ್ದೀನಿ. ಸೊ ಇದೊಂದು ಹಾರಗಳು ಹಾಕಿರೋದು ಒಂದು ಚೆನ್ನಾಗಿ ಕಳೆ ಕೊಡುತ್ತೆ ನಮ್ಮ ದೇವ್ರ ಮನೆಗೆ. ಇನ್ನು ಮೂಲೆಯಲ್ಲಿ ಧರ್ಮಸ್ಥಳದಿಂದ ತಂದಿರುವಂತಹ ಕಾಯಿ, ಆ ಕಾಯಿನೂ ಕೂಡ ಅಲ್ಲಿ ಕಟ್ಟಿದ್ದೀನಿ ನಾನು ಬಲಭಾಗದಲ್ಲಿ. ಸೊ ಇನ್ನು ನೋಡ್ತೀರಾ, ಇಲ್ಲೊಂದು ಸ್ವಿಚ್ ಬೋರ್ಡ್ ಇದೆ, ಅದರಿಂದ ನಾನು ಕನೆಕ್ಟ್ ಮಾಡ್ಕೊಂಡಿರೋದಕ್ಕೆ ಫೋಟೋದಲ್ಲಿ ಲೈಟ್ ಕೂಡ ಬರ್ತಾ ಇದೆ. ಸೊ ಇದಿಷ್ಟೇ. ಸೊ ಇಷ್ಟು ಚಿಕ್ಕದಾಗಿ ದೇವ್ರ ಮನೆ. ಇನ್ನು ಕೆಂಪು ವಸ್ತ್ರವನ್ನು
ನಾನು. ಅಂದರೆ ದೇವ್ರಿಗೆ ಕ್ಲೀನ್ ಮಾಡುವಂತಹ ವಸ್ತ್ರ, ದೀಪ ಒರೆಸೋದು ಆ ರೀತಿಯಾಗಿ ಅದೊಂದು ಮಾತ್ರ ಮೇಲೆ ಯಾವಾಗೂ ಹಾಕಿರ್ತೀನಿ. ಇನ್ನು ಹೊಸ್ತೆಲ್ಲ ನೋಡ್ಬೋದು ನೀವು. ಇನ್ನು ಬಾಗಿಲು ನೋಡೋದಾದರೆ ಈ ರೀತಿ 2 ಬಾಗಿಲಿಗೆ 1 ನಿಮಿಷ ಲೈಟ್ ಹಾಕ್ತೀನಿ ನೋಡಿ. ಈ ರೀತಿ ಕಾಣುತ್ತೆ ನಮ್ಮ ಮನೆ ದೇವ್ರ ಮನೆಯದು ಬಾಗಿಲು. ಸೊ ಇದು ನಾನು ಪ್ರತಿ ಹಬ್ಬಕ್ಕೆ ಮಾತ್ರ ಚೇಂಜ್ ಮಾಡೋದು. ನಾನು ಯಾವುದೇ ರೀತಿ ತೋರಣ ಎಲ್ಲ ಏನೂ ಹಾಕಿಲ್ಲ. ಮಾವಿನೆಲೆ ಕಟ್ಟಿದ್ರೇ ಒಂದು ಕಡೆ ದೇವ್ರ ಮನೆಗೆ, ಮತ್ತೊಂದು ಹಬ್ಬ ಬರೋವರೆಗೂ ಅದು ಹಾಗೇ ಇರುತ್ತೆ. ತುಂಬ ಒಣಗೋದ್ರೆ ಮಾತ್ರ ತೆಗಿತೀನಿ, ಇಲ್ಲಾಂದರೆ ಹಾಗೆ ಬಿಡ್ತೀನಿ. ಸೊ ಈ ರೀತಿ ಹಾರವನ್ನು ಹಾಕಿದ್ದೀನಿ, ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿದೆ ಈ ಹಾರ ಅಂತೂ. ನಮ್ಮ ಮನೆಗೆ ಯಾರು ಬಂದರೂ ಕೇಳ್ತಾರೆ. ಇನ್ನು ಇದನ್ನು ನಾನು ಜಯನಗರ್ 4th ಬ್ಲಾಕಲ್ಲಿ ತೊಗೊಂಡಿದ್ದು. ಈ ರೀತಿ ಸೈಡಿಗೆ 2 ಹಾರನ ಹಾಕಿದ್ದೀನಿ. ಇನ್ನು ಸೆಂಟ್ರಲ್ಲಿ ಆನೆಯದು ಒಂದು ಈ ರೀತಿ ಗಂಟೆ ಇರುವಂತಹದನ್ನು ಹ್ಯಾಂಗಿಂಗು ತಗಲು ಹಾಕಿದ್ದೀನಿ. ಸೊ ಅದು ಕೂಡ ಒಂದು ಒಳ್ಳೆ ಲುಕ್ ಕೊಡ್ತಾ ಇದೆ ನಮ್ಮ ದೇವ್ರ ಮನೆಗೆ. ಹೋಗುವಾಗ ಸ್ವಲ್ಪ ಹೈಟ್ ಇರೋರಾದರೆ ಈ ರೀತಿ ತಲೆ ತಗಲುತ್ತೆ, ಆವಾಗ ಗಂಟೆ ಸದ್ದು ಕೂಡ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ನೋಡಿದ್ರಿ ಅಲ್ವಾ ನನ್ನ ಸಿಂಪಲ್ ಆಗಿರುವಂತಹ ನನ್ನ ದೇವ್ರ ಮನೆ ಟೂರ್ನ ನಾನಿವತ್ತು ಹಾಕ್ತಾ ಇದ್ದೀನಿ. ಖಂಡಿತವಾಗ್ಲೂ ನೋಡಿ ಮತ್ತು ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೀವು ಬಾಯ್ ಸ್ನೇಹಿತರೆ.